ಖುಷಿ ಇದೆ. ನಮ್ಮ ಡೈರೆಕ್ಟ್ರಿಗೆ ಆ್ಯಂಡ್ ರೈಟರ್ಗೆ JP ಅವರಿಗೆ ಉದ್ದೇಶ ಅದೇ ಆಗಿತ್ತು, ಒಂದು ಒಳ್ಳೆ ಸಿನಿಮಾ ಮನೋರಂಜನೆ ಕೊಡಬೇಕು ಅಂತ. ಸೊ ಅದು ಅವ್ರ ಕತೆ ಮೂಲಕ ಏನು ಹೇಳಿ ಹೊರಟಿದ್ರು ಅದನ್ನು ಸಿನಿಮಾಕ್ಕೆ 100% ತಂದಿದ್ದಾರೆ. ಸೊ ಜನರಿಗೆ ಇಷ್ಟ ಆಗಿದೆ, ಅವರ ಆಶೀರ್ವಾದ ಸಿಕ್ಕಿದೆ, ತುಂಬ ಖುಷಿ ಆಗ್ತದೆ. ಸರ್, ಈಗ ನಾವು ಮುಂಚೆಲ್ಲ ನೋಡಿದ್ದೀವಿ ನಿಮ್ಮ ಸಿನಿಮಾಗಳು ಕಾಮಿಡಿ ಅಂತ ಬಂದಾಗ ನೀವು ಸುಮ್ಮನೆ ನಾನು ಹೇಳಿದಾಗ ಸುಮ್ಮನೆ ಎಕ್ಸ್ಪ್ರೆಷನ್ಗಳೇ ನಗಿಸ್ತೀರ ನೀವು. ಈ ಸಿನಿಮಾದಲ್ಲಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಜೊತೆಗೆ ಒಂದು ಬಾಟಮ್ ಲೈನಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿದ್ರು. ಡೈರೆಕ್ಟ್ರು ಕೆಲಸದ ಬಗ್ಗೆ ಹೇಳೋದಾದ್ರೆ ನಮಗೆ ಮೊದಲಿಂದ ಗೊತ್ತಿರೋದು ಡೈರೆಕ್ಟ್ರು ನಮ್ಮ ಜೊತೆಗೆ ಇದ್ದೀವಿ. ಸೊ ಅವರು ಸ್ಟ್ರೆಂತ್ ಬಗ್ಗೆ ಮೊದಲಿಂದ ಗೊತ್ತಿತ್ತು, ತುಂಬ ದಿವಸದಿಂದ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರು ಏನು ಹೇಳಿ ಕೊಟ್ಟಿದ್ರು ಆ ಸಿನಿಮಾದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ, ಜನರಿಗೆ ಕೂಡ ರೀಚ್ ಆಗಿದೆ, ಅದು ಎಂಜಾಯ್ ಮಾಡಿದ್ದಾರೆ. ಕಥೆ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ತುಂಬ ಇಷ್ಟಪಟ್ಟು. ರಾಜ್ಬಿ ಶೆಟ್ಟರು ನಿರ್ಮಾಣದಲ್ಲಿ ಆಗಿರೋದು ಭಾಳ ಖುಷಿ ಪಟ್ಟಿದ್ದಾರೆ. ಎಷ್ಟು ಅವರ ಪ್ರಯತ್ನದ ಬಗ್ಗೆ ಹೊಸಬರಿಗೆ ಅವಕಾಶ? ಖಂಡಿತವಾಗ್ಲೂ ಅವ್ರು ಯಾವತ್ತೂ ಹೊಸಬರಿಗೆ ಒಂದು ಅವಕಾಶ, ಅದ್ರ ಜೊತೆಗೆ ಅವ್ರ ಟ್ಯಾಲೆಂಟ್ನ ತಿಳ್ಕೊಂಡು ಅವರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಇದು ಮೊದಲಿಗಿಂತಲೂ. ಸೊ ಈ ಸಲ ಒಂದು ದೊಡ್ಡ ಪ್ರಯತ್ನ ನಡೆದಿದೆ. ಸೊ ಅದು ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಆಗ್ತಾ ಇದೆ. ಸರ್, ನಾವು ಕಾಂತಾರ ಸಿನಿಮಾದಲ್ಲಿ ಕಾಡಲೊಂದು ಸೊಪ್ಪು ಸಿಗ್ತದೆ ಅಂತ ಒಂದು ರೈಲಿನ ಯಶಸ್ಸಿನ ಬಗ್ಗೆ ಹೇಳೋದಾದ್ರೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಆಡಿಯನ್ಸ್ ಎಲ್ಲ ರೆಸ್ಪಾನ್ಸ್ ನೋಡಿದಾಗ ಭಾಳ ಖುಷಿ ಆಗ್ತದೆ. ಕಾಂತಾರದಲ್ಲಿ ಯಾವ ಥರ ನಿರೀಕ್ಷೆ ಇತ್ತು ಅದೇ ನಿರೀಕ್ಷೆ ಇಟ್ಕೊಂಡೇ ಬಂದಿದ್ವಿ. ಆ ನಿರೀಕ್ಷೆ ಸುಳ್ಳಾಗಲಿಲ್ಲ. ಎಲ್ಲ ಕನ್ನಡ ಜನತೆ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ ಎಲ್ಲಿ ಅಂತ ಕೇಳ್ಕೊಳ್ಳೋದು. ಸರ್, ಬಾಬಾ ಸೆಂಟ್ರಿ ಬಂದ್ಬಿಡಿ ಸರ್. ಸೆಂಟ್ರಿ ಬನ್ನಿ, ಸರ್. ಸರ್, ಇಡೀ ಸಿನಿಮಾದಲ್ಲಿ ನಿಮ್ದೊಂಥರ ನಿಮ್ಮ ಎಂಟ್ರಿ ಸೀನೇ ಒಂಥರ ಹೀರೋ ಎಂಟ್ರಿ ಸೀನ್ ಥರ ಇತ್ತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಂಡ್ವರೆಗೂ ನೀವು ಹಂಗೆ ಅದೇ ಮೇಂಟೈನ್ ಮಾಡಿದ್ದೀರಿ. ಎಷ್ಟು ಖುಷಿಗಿದೆ ಮಾತಾಡೋದು ಸರ್, ಪ್ಲೀಸ್. ಒಂದೊಳ್ಳೆ ಪಾತ್ರ ನನಗೆ ಸಿಕ್ಕಿದೆ. ಈ ಪಾತ್ರಕ್ಕೆ ನಾನು ಎಷ್ಟು ಜೀವ ತುಂಬಿಸಿದ ಗೊತ್ತಿಲ್ಲ, ಅದು ಡೈರೆಕ್ಟಿಗೆ ಬಿಟ್ಟಿದ್ದು. ಆದರೆ ಈ ಪಾತ್ರವನ್ನು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಈ ಚಿತ್ರವನ್ನು ಎಲ್ಲರೂ ನೋಡಿ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸರ್. ಇಲ್ಲ, ನಮಗೂ ಭಾಳ ಈ ಸಿನಿಮಾವನ್ನು ನೋಡಿದಾಗ ಅವ್ರ ಕತೆ ಹೇಳುವಾಗಲೇ ನಮಗೆ ನಮ್ಮ ಊರಿಗೆ ಹೋದಾಗ ಅನಿಸ್ತಾ ಇತ್ತು. ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಒಂದು ಊರನ್ನು ಪ್ರತಿಸ್ತಾ ಇದ್ವು. ನಾವು ಸಿನಿಮಾ ನೋಡಿದ ನಂತರನೂ ಕೂಡ ನಮಗೆ ಹಾಗೆ ಅನಿಸುತ್ತೆ. ಯಾರು ಸಿನಿಮಾ ನೋಡಿದ್ರು ಕೂಡ ಹೇಳ್ತಾ ಇದ್ರು, ಎಲ್ಲ ಕ್ಯಾರೆಕ್ಟರ್ ನೋಡುವಾಗ ನಮಗೆ ನಮ್ಮ ಊರಿನ ಒಂದು ಕ್ಯಾರೆಕ್ಟರ್ ನೋಡಿದಾಗೆ ಅನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಅದನ್ನು ಕೇಳುವಾಗ ಭಾಳ ಖುಷಿ ಅನ್ನಿಸ್ತಾ ಇದೆ. ಸೊ ಎಲ್ಲ ಜನರು ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು ಅದೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರು. ತುಂಬ ಖುಷಿ ಆಗ್ತದೆ. ಈಗ ಗೆಲುವಿನ ಸಂಭ್ರಮಕ್ಕೆ ಯಾವ ಸಮಿತಿ ರಚನೆ ಮಾಡ್ತಾ ಇದ್ದಾರೆ? ಅದು 1985ರಲ್ಲಿ ಆಗಿರೋದು. ಇನ್ನು ಮುಂದೆ ಈಗ ಮಾಡಿ ನೋಡಬೇಕು. ಥ್ಯಾಂಕ್ ಯು. ಕೊನೆಯ ತನಕ ಒಂದು ಎಡ್ಜಿಟ್ ಕೊಡ್ತಿರೋದು, ಕೊನೆಯಲ್ಲಿ ಮತ್ತು ಕ್ಲೈಮ್ಯಾಕ್ಸ್ ಒಂದು ಸೆಕೆಂಡ್ ಹಾಫ್ ನಿಮ್ಮ ಪಾತ್ರದ ಅದ್ಭುತವಾಗಿ ಆ ಒಂದು ಸೀನ್ಸ್ಗಳ ಮಧ್ಯೆ ದೃಶ್ಯದಾಗಿ ಮೊದಲಿಗೆ ಕತೆ ಕೇಳಿದಾಗ ಹೇಗೆ ಅನಿಸ್ತು ನಿಮಗೆ? ನಾನು ಕತೆ ಕೇಳಿದಾಗಲೇ ಗಂಟೆಲ್ಲ ಕಟ್ಟಿತ್ತು, ನನ್ನ ಮುಖ ಕೆಂಪಾಗಿತ್ತು, ಬಹುಶಃ ಕಣ್ಣಲ್ಲೆಲ್ಲ ನೀರಾಡ್ತಿತ್ತು ಅನಿಸುತ್ತೆ. ನಾನು ಲಾಸ್ಟಿಗೆ JP ಸರ್ಗೆ ಹೇಳಿದ್ದು ಒಂದೇ, ಸರ್ ಈ ಪಾತ್ರಕ್ಕೆ ನಾನು ಏನೇನು ಬೇಕು ಇನ್ಪುಟ್ಸ್ ಕೊಡಿ, ನಾನು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಅಂತ. ಸೊ ಬಹುಶಃ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು ಸೆಕೆಂಡ್ ಹಾಫ್. ನಿಮಗೂ ಗೊತ್ತು, ನಮಗೂ ಗೊತ್ತು ಅದೆಲ್ಲ ಸುಳ್ಳು ಅಂತೇಳಿ, ಬಟ್ ಆದ್ರೂ ಅದನ್ನು ಜೀವಿಸಿದ್ರಲ್ಲ, ನಿಜವೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ. ನಿರ್ದೇಶಕರ ಶ್ರಮ ಹೇಗೆ? ಖಂಡಿತ ಇಡೀ ಅಂದರೆ ಅದೇ ಹೇಳಿದ್ನಲ್ಲ, ನಾನು ಕರಾವಳಿ ಭಾಗದವಳಲ್ಲ, ನಾನು ಈ ಭಾಗದವಳು. ಆದರೆ ನನಗೀಗ ಸಿನಿಮಾ ನೋಡಬೇಕಾದ್ರೆ ಅನ್ನಿಸ್ತಿತ್ತು, ಪಿತೃಪಕ್ಷ ಮಾಡ್ಬೇಕಾದ್ರೆ ನಾವು ಸೇಮ್ ಹಂಗೆ ಮಾಡ್ತೀವಿ. ಸಣ್ಣ ಚೇಂಜಸ್ ಬಿಟ್ಟರೆ. ಬಟ್ ಯಾವುದೋ ಒಂದು ಭಾಗಕ್ಕೆ ಕನೆಕ್ಟ್ ಆಗೋ ಸಿನಿಮಾ ಅಲ್ಲ ಇದು. ಎಲ್ಲ ಭಾಗದವ್ರಿಗೂ ಈ ಸಮಸ್ಯೆಗಳಿದೆ, ಈ ಥರದ್ದೇನೋ ಕಾಣ್ತೀವಿ. ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಹೆಚ್ಚು ಜನರು ಈ ಸಿನಿಮಾ ನೋಡಬೇಕು ಅನ್ನೋದೇ ಇಡೀ ತಂಡದ ಆಸೆ, ಪ್ರತಿ ತಂಡದ ಆಸೆ ಅದೇ. ಸೊ ಸಿನಿಮಾ ಚೆನ್ನಾಗಾಗಿದೆ. ಎಲ್ಲರೂ ಅಂದರೆ ಪ್ರೊಡ್ಯೂಸರ್, ಟೀಮ್, ಲೈಟರ್ಸ್ ಬಗ್ಗೆ ಮಾತಾಡೋ ಅನ್ನೋದು ಏನಿಲ್ಲ, ಎಲ್ರಿಗೂ ಗೊತ್ತಿದೆ. ಸೊ ಅದೇ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗಾಗಿರ್ಬೋದು, ನಟರಿಗಾಗಿರ್ಬೋದು, ಹೊಸಬ್ರಿಗೆ ಒಂದು ಸಣ್ಣ ಅವಕಾಶನಾದರೂ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಓಕೆನಾ? ಎಸ್ ಸರ್, ಒಂದು ಬಡಿ ಸಿನಿಮಾಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಕಮರ್ಷಿಯಲ್ ಜೊತೆಗೆ ಸೆಂಟಿಮೆಂಟು, ಕಾಮಿಡಿ ಎಂಟರ್ಟೈನ್ಮೆಂಟು ಎಲ್ಲವನ್ನೂ ಕೊಟ್ಟು ಜನರು ಖುಷಿಪಡಿಸಿದ್ರಿ. ಖುಷಿ ಇದೆ, ತುಂಬ ಖುಷಿ ಇದೆ ಸರ್. ದೇವರ ಆಶೀರ್ವಾದ ಜನರಿಗೆ ಇಷ್ಟ ಆಗ್ತಿದೆ, ಜನರು ಇಷ್ಟಪಟ್ಟು ಸಿನಿಮಾ ನೋಡ್ತಿದ್ದಾರೆ. ನಮ್ಮದು ಉದ್ದೇಶ ಒಂದೇ, ಮನೋರಂಜನೆ ಕೊಡಬೇಕು ಅಂತ, ಸಿನಿಮಾ ಮಾಡಬೇಕಂತ ಇತ್ತು ಅಷ್ಟೇ. ತುಂಬ ಖುಷಿಯಲ್ಲಿದ್ದೀನಿ ಸರ್. ಕಾಮಿಡಿ ಜೊತೆಗೆ ಒಂದು ಬಾಟಮ್ ಲೈನಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳೋದು, ತಾಯಿ ಮಗಳ ಸೆಂಟಿಮೆಂಟ್, ಅದನ್ನು ನಾವು ನೋಡ್ತಾ ಇರಬೇಕಾದ್ರೆ ಇದು ಗೊತ್ತು ನಮಗೆ, ಇದು ಸುಳ್ಳು ಅಂತ ನಮಗೆ ಗೊತ್ತು. ಬಟ್ ಪ್ರತಿ ಸೆಂಟಿಮೆಂಟ್ಸಿನೂ ನಾವು ಕನೆಕ್ಟ್ ಆಗಿದ್ದೀವಿ, ಆಡಿಯನ್ಸ್ ಕನೆಕ್ಟ್ ಆಗಿದ್ದಾರೆ. ಅದೆಷ್ಟು ವರ್ಕೌಟ್ ಆಗಿದೆ, ಎಷ್ಟು ಖುಷಿ ಇದೆ ಸರ್. ಈ ಥ್ರೋಟ್ ಸಿನಿಮಾ ನಾವೇನು ಯೋಚನೆ ಮಾಡಿದ್ದೀವಿ ಅದೆಲ್ಲ ವರ್ಕೌಟ್ ಆಗಿದೆ. ಪ್ರತಿಯೊಂದು ಸೀನಲ್ಲೂ ಕಾಮಿಡಿಗೆ ನಗ್ತಾ ಇದ್ದಾರೆ, ಸೆಂಟಿಮೆಂಟ್ ಸೀನ್ ಬಂದರೆ ಕನೆಕ್ಟ್ ಆಗ್ತಾ ಇದ್ದಾರೆ. ತುಂಬ ಖುಷಿದೆ. ಒಂದು ಸಿನಿಮಾ ನಿರ್ದೇಶಕನಿಗೆ ಮತ್ತು ರಚನೆಕಾರನಿಗೆ ಇದಕ್ಕಿಂತ ದೊಡ್ಡ ಒಂದು ಅದೃಷ್ಟ ಬೇರೆ ಇಲ್ಲ.
ಅದು ಇವತ್ತಿನ ಹೆಂಗಿದೆ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಅವಳಿ 100 ಕೋಟಿ ಬಜೆಟ್ಗಳ ಮಧ್ಯೆ ಒಂದು ಅಪ್ಪಟ ಕನ್ನಡದ ಸಿನಿಮಾವನ್ನು ಜನರು ಇಷ್ಟಪಡ್ತಿರೋದು ಒಪ್ಕೊಳ್ಳೋದು ತುಂಬ ಕಷ್ಟ ಸರ್ ಜನ. ಆರ್ಗಾನಿಕ್ ಒಪಿನಿಯನ್ ಬರೋದು ತುಂಬ ಕಷ್ಟ ಇದೆ. ಇವತ್ತಿನ ಆರ್ಗಾನಿಕ್ ಒಪಿನಿಯನ್ ಸಿನಿಮಾಗೆ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಆಡಿಯನ್ಸ್ ಬಗ್ಗೆ ಏನು ಹೇಳ್ತಾರೆ? ಖುಷಿ ಪಟ್ಟಿದ್ದಾರೆ? ನಂಬಿಕೆ ಇತ್ತು ಸರ್. ಒಂದು ನಮ್ಮ ಸಿನಿಮಾ ಒಂದು ಅಂದರೆ ಕನ್ನಡ ಸಿನಿಮಾ ಖಂಡಿತವಾಗ್ಲೂ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು. ಯಾವ ದೊಡ್ಡ ಸಿನಿಮಾ ಇದ್ದರೂ ಕೂಡ ನಮ್ಮ ಸಿನಿಮಾ ಒಪ್ಕೋತಾರೆ, ಸಿನಿಮಾ ಚೆನ್ನಾಗಿದ್ರೆ ಒಪ್ಕೋತಾರೆ ಅನ್ನೋ ನಂಬಿಕೆ ಇತ್ತು. ಅದು ನಂಬಿಕೆ ಮೇಲೇ ಸಿನಿಮಾ ಮಾಡಿರೋದು. ಬಿಫೋರ್ ರಿಲೀಸ್ ನಾವು ರಾಜೀವ್ ಶೆಟ್ಟರ್ನ ಕೇಳಿದ್ವಿ, ಸಾಕಷ್ಟು ಇದೀರಾ ಸಿನಿಮಾದಲ್ಲಿ ಇದೀರಾ ಅಂತೇಳಿ. ಅವರು ಇಲ್ಲ ಇದು ಸಾಧ್ಯನೇ ಇಲ್ಲ, ನಾವು ನೋಡಿ ನೀವು ಹೆಂಗೆ ಹೇಳ್ತೀರಾ ಅಂತ ಹೇಳಿದ್ರು. ಬಟ್ ಸೆಕೆಂಡ್ ಹಾಫಲ್ಲಿ ಕೊಟ್ಟಿರೋ ಮಜಾ, ಸರ್ಪ್ರೈಸ್, ಹಾಕಿ ಸ್ಟೆಪ್ಗಳು ಮತ್ತೆ ನಾವು ಯಾವುದೋ ಒಂದು ಸೀನ್ ಬರೆದು ಓಡೋಗ್ತಾರೆ, ಅದು ಇನ್ನಿಲ್ಲ ಈ ಬ್ಯಾಕ್ ಶಾಟ್ ಅಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ. ತುಂಬ ಖುಷಿ ಇದೆ ಸರ್. ಅಂದರೆ ಅದೇ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಮನೋರಂಜನೆ ಮಾತ್ರ ಅವ್ರದ್ದು ಇಂಟೆನ್ಷನ್ ಇದ್ದಿದ್ದು, ಬೇರೆ ಏನಿಲ್ಲ. ಸೋಷಲ್ ಮೆಸೇಜ್ ಅನ್ನೋ ಇದರಿಂದ ನಾ ಸಿನಿಮಾ ಮಾಡಿದ್ದಲ್ಲ. ಡೆಫಿನೆಟ್ಲಿ ಎಂಟರ್ಟೈನ್ ಮಾಡಬೇಕೆಂಬ ಉದ್ದೇಶದಿಂದ ಸಿನಿಮಾ ಮಾಡಿ ಇವತ್ತು ಜನಗಳು ರಿಸೀವ್ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ನಮಗೆ ತುಂಬ ಸಮಾಧಾನ ಇದೆ. ಅಂದರೆ ಇಡೀ ಸಿನಿಮಾದಲ್ಲಿ ನೀವು ಕೊನೆವರೆಗೂ ಫೈಟ್ ಮಾಡಲ್ಲ, ಲಾಸ್ಟ್ ಫೈಟ್ ಸೀನಲ್ಲಿ ನೀವು ಎಂಟ್ರಿ ಕೊಡೋದು, ಅದು ರವಿಯಣ್ಣನಿಗೂ ಕೋಪ ಬರುತ್ತೆ, ಕೋಪ ಬಂದರೆ ಹೆಂಗಿರುತ್ತೆ ಅಂತ ತೋರಿಸಿರೋದು. ಅಲ್ಲ, ಸಿನಿಮಾದ ಫಸ್ಟಲ್ಲೇ ಡೈರೆಕ್ಟರ್ ಹೇಳಿದ್ದಾರೆ ಅವ್ರಿಗೆ ಕೋಪ ಬರುತ್ತೆ ಅಂತೇಳಿ, ಆದರೆ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ, ಊರವರು ಸೇರಿಸಿ. ಸೊ ಕೊನೆಯಲ್ಲಿ ಎಲ್ಲರೂ ಗೊತ್ತಾಗಲಿ ಅಂತೇಳಿ ಅದೊಂದಾಗಿದೆ ಅಷ್ಟೇ. ಈ ಒಂದು ಫಿಕ್ಷನಲ್ ಸ್ಟೋರಿ ಹೇಳಕ್ಕೆ ಹೊರಟಾಗ ಎಲ್ಲ ಮೊದಲೇ ಗೊತ್ತಿರುತ್ತೆ ಇದು ಸುಳ್ಳು ಅಂತೇಳಿ. ಬಟ್ ಆದರೂ ಕೂಡ ಎವ್ರಿ ಸೀನ್ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ. ಯಾರು ನೋಡ್ತಾರೋ ಅವ್ರಿಗೆ ಸೆಂಟಿಮೆಂಟ್ ಸೀನ್ ವರ್ಕ್ ಹೋಗಿ ಡೈರೆಕ್ಟರ್ ಕೆಲಸದ ಬಗ್ಗೆ ಹೇಳೋದಾದ್ರೆ, ಅಂದರೆ ನಾವು ಒಂದು ಮೊಟ್ಟೆ ಕಥೆಯಿಂದ ಜೊತೆಗೆ ಬಂದವರು. ಸೊ ರೈಟ್ ಫ್ರಮ್ ದೇರ್ ನಮಗೆ ಅವ್ರ ಪೊಟೆನ್ಷಿಯಲ್ ಏನಂತ ಗೊತ್ತಿತ್ತು ನಮ್ಮ ಡೈರೆಕ್ಟರ್ JP ತುಮಿನಾಡು ಅವರು. ಸೊ ಅವ್ರ ಜೊತೆಗೆ ಒಂದು ಒಳ್ಳೆ ಜರ್ನಿ ಇದೆ ನಮ್ಮದು. ಸೊ ಪ್ರತಿ ಸಲ ಕತೆ ಹೇಳಬೇಕಾದ್ರೆ, ಅಂದರೆ ನಾನು ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಸಿನಿಮಾ ಸುಲೋಚನದ ಕತೆ ಹೇಳಬೇಕಾದ್ರೆ ಪ್ರತಿ ಸಲ ನಾವು ನಕ್ಕಿದ್ದೀವಿ. ಸೊ ಅದೇ ಧೈರ್ಯದಲ್ಲಿ ಆ ಸಿನಿಮಾನ ನಾವು ಎಲ್ಲರೂ ಸೇರಿ ಮಾಡಿರೋದು ಅವ್ರ ಜೊತೆಗೆ. ಸೊ ಜನಗಳು ಅಷ್ಟೇ ನಗ್ತಾರೆ ಅನ್ನೋ ಭರವಸೆ ಇತ್ತು. ಸೊ ಅದು ಇವತ್ತು ಆಗಿದೆ ಅಷ್ಟೇ. ನಿಮ್ಮ ಟೀಮ್ ಇತ್ತಲ್ಲ ಸರ್, ನಿಮ್ದೇನು ರವಿಯಣ್ಣ ಆ್ಯಂಡ್ ಗ್ಯಾಂಗ್ ಇತ್ತಲ್ಲ, ಅವ್ರು ಎಲ್ಲರೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಕಾಮಿಡಿ. ಇನ್ಫ್ಯಾಕ್ಟ್ ಅವರು ಸುಮ್ಮನೆ ಒಂದು ಲುಕ್ ಕೊಟ್ಟರು ನಗು ಬರುವಂಥದ್ದು. ಅವ್ರು ನಿಮಗೆ ಇನ್ಫ್ಯಾಕ್ಟ್ ನಿಮ್ಮ ಪಾತ್ರಕ್ಕೆ ತುಂಬ ಬ್ಯಾಕ್ಗ್ರೌಂಡಾಗಿ ಕೆಲಸ ಮಾಡಿದ್ರು ಬಗ್ಗೆ ಹೇಳೋದು. ಅಂದರೆ ಕಾಸ್ಟಿಂಗ್ ಈ ಫಿಲ್ಮಿದು ದೊಡ್ಡ ಸ್ಟ್ರೆಂತ್ ಸರ್. ಅಂದರೆ ಸುಮಾರು ಸಮಯದಿಂದ ನಮ್ಮ ಡೈರೆಕ್ಟ್ರು ಕಾಸ್ಟಿಂಗ್ ಮೇಲೆ ಸುಮಾರು ಟೈಮ್ ಕಳೆದಿದ್ದಾರೆ. ಅಂದರೆ ಬೆಸ್ಟ್ ಪರ್ಸನನ್ನು ಬೆಸ್ಟ್ ಕಾಸ್ಟಿಗೆ ಹಾಕಿದ್ದಾರೆ. ಅದಕ್ಕೋಸ್ಕರ ಆ ಫಿಲ್ಮು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಎಲ್ಲರೂ ಇನ್ನೊಬ್ಬರನ್ನು ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಕ್ಯಾರೆಕ್ಟ್ರು ಇನ್ನೊಂದು ಕ್ಯಾರೆಕ್ಟ್ರಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಸಿನಿಮಾ ಚೆನ್ನಾಗಿ ಕಾಣ್ತಾ ಇರೋದು. ಸರ್ ಏನು ಹೇಳ್ತೀರಿ? ಪ್ರೇಕ್ಷಕರು ಇಷ್ಟ ಆಗಿದೆ, ಆರ್ಗ್ಯಾನಿಕ್ ಹೋಗಬೇಕು, ಥಿಯೇಟ್ರಿಗೆ ಜನ ಬರಬೇಕು, ದಯವಿಟ್ಟು ಅಂದರೆ ಸುಲೋಚನ ಫ್ರಮ್ ಸೋಮೇಶ್ವರ ಇದು ನಿಮ್ಮ ಮನೋರಂಜನೆಗಾಗಿ ಮಾಡಿರೋ ಸಿನಿಮಾ. ನೀವು ಡೆಫಿನೆಟ್ ಆಗಿ ಇದನ್ನು ನೋಡಿ ಎಂಟರ್ಟೈನ್ ಆಗ್ತೀರಾ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಥಿಯೇಟ್ರಿಗೆ ಬಂದು, OTTಗೆ ಬರೋ ತನಕ ಕಾಯಬೇಡಿ, ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ಕನ್ನಡ ಚಿತ್ರನ ಸುಲೋಚನ ಅಂತ ಕಾಮಿಡಿ ಎಂಟರ್ಟೈನ್ಮೆಂಟ್ ಒಳ್ಳೆ ಸಿನಿಮಾ. ಎಲ್ರಿಗೂ ಕಾಮಿಡಿ ನಿಮ್ಗೆ ಹೆಂಗೆ ಸಖತ್ ಮಜಾ ಕೊಡುತ್ತೆ. ಇಂಥ ಸಿನಿಮಾ ನೋಡಲಿಲ್ಲ ಅಂದರೆ ಕನ್ನಡ ಸಿನಿಮಾಗಳಿಗೆ ಸಿನಿಮಾನೇ ಬರಲ್ಲ. ಒಳ್ಳೆ ಸಿನಿಮಾ, ಸೂಪರ್ ಆಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಂಥ ಸಿನಿಮಾ ಅಂದರೆ ಫಸ್ಟಿಂದ ಕೊನೆವರೆಗೂ ನಗ್ದು ಉಳ್ಳಾಡ್ಬಿಡ್ತೀರಾ. ಪ್ರಾಪ್ರೋಸೋ ಸೂಪರ್, ಒಳ್ಳೆ ಸೊಸೈಟಿ ಮೆಸೇಜ್ ಇದೆ, ಒಳ್ಳೆ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಕನ್ನಡ ಮೂವಿನ ಉಳಿಸಿ ಬೆಳೆಸಿ ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ. ಸೂಪರ್ ಆಗಿದೆ. ಸೂಪರ್ ಸೀನ್ ಚೆನ್ನಾಗಿದೆ. ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ. ಈಗಿನ ಒಡಿ ಬಡಿ ಮತ್ತು ಈಗಿನ ಲಾಂಗು ಮಚ್ಚು ಗನ್ನು ರಕ್ತ ಇದ್ರ ಮಧ್ಯದಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾ ಬಂದರೆ, ನಾನು ಹೇಳೋದು ಎಲ್ಲ ದೊಡ್ಡ ನಿರ್ದೇಶಕರು ಇಂಥ ಒಂದು ಪ್ರಯತ್ನ ಮಾಡಿ ಉಡಿ ಸಿನಿಮಾನ ನೋಡಿ ಬೇಜಾರಾಗಿದೆ ಸರ್. ಇಂಥ ಒಂದು ಪ್ರಯತ್ನಕ್ಕೆ ದಯವಿಟ್ಟು ದೊಡ್ಡವ್ರು ಸಪೋರ್ಟ್ ಮಾಡಿ, ಸಿನಿಮಾಗಳು ನೋಡಿ, ಬರೀರಿ, ಹೇಳಿ. 4 ಜನ ಬಂದು ಸಿನಿಮಾ ನೋಡೋದ್ರಿಂದ ನೀವುಗಳು ಏನು ಕೇಳ್ಕೊತೀರಾ, ಕಮರ್ಷಿಯಲ್ ಸಿನಿಮಾ ಮಾಡಿ ನೋಡಿ ಎಸ್ಪೆಷಲಿ ಹೊಸಬ್ರು ಸರ್, ಅದು ಏನು ಮಾಡ್ತಾರೋ ಲಾಂಗು ಮಚ್ಚಿ ಹಿಡ್ಕೊಂಬಂದು ಡೈಲಾಗ್ ಹೊಡಿಯೋದ್ರಲ್ಲೇ ಕಳೆದೋಗಿದೆ. ಇಂಥ ಒಂದು ಸಿನಿಮಾ ದಯವಿಟ್ಟು ಬಂದು ನೋಡಿ. ಇಂಥ ತುಂಬ ಪ್ರಯತ್ನಗಳು ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗ ತುಂಬ ಒಳ್ಳೆ ದುಡ್ಡಿನ ಬಾಧ್ಯತೆ. ಮತ್ತೆಲ್ಲೂ ಹೋಗಿ ನಾವು ಕೇಳೋದಿಲ್ಲ ಸಿನಿಮಾ ಟಿಕೆಟ್ ಹೋಗಲ್ಲ, ಸಿನಿಮಾ ನೋಡಲ್ಲ ಅಂತ. ಇಂಥ ಪ್ರಯತ್ನಗಳನ್ನ ಜಾಸ್ತಿ ಒತ್ತು ಕೊಡಿ. ತುಂಬ ಅಚ್ಚುಕಟ್ಟಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ವಿಚಾರ. ಕಮರ್ಷಿಯಲ್ ಆಸ್ಪೆಕ್ಟ್ ಅಂತೀರಿ, ಇದ್ರಲ್ಲಿ ಒಳ್ಳೆ ಫೈಟ್ ಇಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅವ್ರು ಫೈಟ್ ಮಾಡ್ತಾರೆ ಅಂತ ಬಂದು ನೋಡಬೇಕು. ಎಂಥವ್ರಿಗೂ ಒಳಗಡೆಯಿಂದ ಫೈಟ್ ಅನ್ನೋದು ಬಂದು ಉಟ್ಕೊಳ್ಳುತ್ತೆ, ಕೋಪ ಬರುತ್ತೆ. ಅದು ಯಾವ ಕಾರಣಕ್ಕೆ ಬರುತ್ತೆ? ಸುಮ್ಮನೆ ಹಿಡಿದು ಹೊಡೆಯೋದಕ್ಕಿಂತ ಇಂಥೊಳ್ಳೆ ಸಿನಿಮಾ, ಕಮರ್ಷಿಯಲ್ ಆಸ್ಪೆಕ್ಟು ಇದೆ ಅಂತ ಒಂದೊಳ್ಳೆ ಸಿನಿಮಾ ಸರ್. ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಿನಿಮಾ. ಕನ್ನಡ ಸಿನಿಮಾನ ಹೊಸೊಬ್ಬರಿಗೆ ಎಸ್ಪೆಷಲಿ ದಾರಿ ಮಾಡಿಕೊಡಿ. ಒಂದೊಳ್ಳೆ ಸಿನಿಮಾ ಮಾಡೋ ಕಡೆ ದೊಡ್ಡವ್ರ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಎಲ್ಲ ಪ್ರೇಕ್ಷಕರ ಅಭಿಪ್ರಾಯ ಇದೆ. ಥ್ಯಾಂಕ್ ಯು ಸರ್. ಕಾಮಿಡಿ ಫುಲ್ ಇದೆ, ಜೊತೆಗೆ ಒಂದು ಒಳ್ಳೆ ಮೆಸೇಜ್. ಹೌದು ಸರ್, ಕಾಮಿಡಿನೂ ಫಿಲ್ ಮಾಡಿದ್ದಾರೆ, ಜೊತೆನಲ್ಲಿ ಸೆಕೆಂಡ್ ಹಾಫಲ್ಲಿ ಬೇರೆನೇ ಕತೆ ಹೇಳಿದ್ದಾರೆ. ಈಗ ನಾವು ಮೂಢನಂಬಿಕೆಗಳ ಮಧ್ಯ ಅಲ್ಲೊಂದು ತಿಕ್ಕಾಟ, ಇವ್ರದೊಂದು ವಿಚಾರ ಹೇಳಕೊಟ್ಟಿದ್ದಾರೆ. ಶೆಟ್ರು ಇವರಂತೂ ಹೇಳಂಗೆ ಇಲ್ಲ. ಸಿನಿಮಾ ಅದ್ಭುತವಾಗಿ ಫ್ರೇಮ್ ಮಾಡ್ತಾರೆ, ಟೆಕ್ನಿಕಲಿ ಗುಡ್ ಇದ್ದಾರೆ. ಟೆಕ್ನಿಕಲಿ ಆಗಲಿ, ಸಿನಿಮಾ ಕತೆ ಹೇಳೋದ್ರಲ್ಲಾಗಲಿ ಇದ್ರಲ್ಲಿ ಯಾವುದೂ ಇಲ್ಲ. ಏನು ಹೇಳಕೊಡ್ಬೇಕಂದ್ರೆ ನಾವೇನು ನೋಡ್ತಿದ್ದೀವಿ ಅಂದರೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್, ಎಲ್ಲ ಬಂದು ಮಕ್ಕಳಿಂದ ದೊಡ್ಡವ್ರವರೆಗೂ ಕೂತು ನೋಡೋಂಥ ಸಿನಿಮಾ ಎಷ್ಟಿದೆ ಸರ್.
ತುಂಬ ಕಡಿಮೆ ಇದೆ. ಇಂಥ ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ಮಾಡೋದಕ್ಕೆ ಮೀಡಿಯಾದವರು ಇದಕ್ಕೆ ಸಪೋರ್ಟ್ ಮಾಡ್ತಾನೆ ಇದ್ದೀರಿ. ನೀವುಗಳು ಇನ್ನೂ ಜಾಸ್ತಿ ಹೇಳ್ತಾ ಇದನ್ನು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಮರ್ಷಿಯಲ್ ನಿರ್ದೇಶಕರು ಇಂಥ ಒಂದು ಪ್ರಯತ್ನ ಮಾಡಿ ಸರ್. ಒಳ್ಳೆ ಫ್ಯಾಮಿಲಿ ಬಂದು ನೋಡುವಂಥ ದೊಡ್ಡ ದೊಡ್ಡ ನಿರ್ದೇಶಕರು ಮಾಡಬೇಕು ಅಂತ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.